ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನ ತ್ರಿಮೂರ್ತಿ ದೇಗುಲ ಸಭಾಭವನದಲ್ಲಿ ಯುವ ಸಂಗಮ ರಾಷ್ಟ್ರೀಯ ಸಿದ್ಧಾಂತವನ್ನು ಒಪ್ಪಿ ಬಿಜೆಪಿಗೆ ಯುವಕರ ಸೇರ್ಪಡೆ ಎಂಬ ಘೋಷಣೆಯಡಿ ಆಯೋಜಿಸಲಾದ ಬಿಜೆಪಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಯುವಕರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷದ ಶಾಲು ಹೊದಿಸಿ ಅವರನ್ನು ಬರಮಾಡಿಕೊಳ್ಳಲಾಗಿದ್ದು ಸ್ಥಳದಲ್ಲಿಯೇ ಸದಸ್ಯತ್ವವನ್ನು ನೋಂದಾಯಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಿ ಟಿ ರವಿ, ನಮ್ಮದು ಹಿಂದುತ್ವಕ್ಕಾಗಿ ರಾಜಕಾರಣ, ಹಿಂದುತ್ವವೇ ಬಿಜೆಪಿಯ ಜೀವಾಳ ಹಾಗೂ ತತ್ವಕ್ಕಾಗಿ ಯಾವುದೇ ಸವಾಲು ಬಂದರೂ ಎದುರಿಸಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಿದ್ದಾರೆ. ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಬಿಜೆಪಿಯನ್ನು ಆರಿಸಿಕೊಂಡಿದ್ದು ಹಿಂದುತ್ವಕ್ಕಾಗಿಯೇ. ಬಿಜೆಪಿಯಲ್ಲಿ ಹಿಂದುತ್ವದ ರಾಜಕಾರಣ ನಡೆಯುತ್ತೆ. ನಮ್ಮಿಗೆ ಜಾತಿ ಇರಬಹುದು, ನಮ್ಮ ಪಕ್ಷಕ್ಕೆ ಜಾತಿ ಇಲ್ಲ. ಅಲ್ಲಿದ್ರು ತತ್ವ ಮಾತ್ರ ಇರೋದು. ಆ ತತ್ವ ಯಾವುದು ಅಂದ್ರೆ ಸಿ ಟಿ ರವಿ ಹಿಂದುತ್ವ ಬಿಟ್ಟು ರಾಜಕಾರಣ ಮಾಡಿದಾನೆ ಅನ್ನೋಕೆ ಅವಕಾಶ ಕೊಟ್ಟಿದ್ದೀನಾ? ಯಾವತ್ತೂ ಕೊಟ್ಟಿಲ್ಲ. ಹಿಂದುತ್ವಕ್ಕಾಗಿ ಸೋಲಲ್ಲ, ಸಾವು ಬಂದು ಸ್ವೀಕಾರ ಮಾಡ್ತೀವಿ. ನಾವು ಬಿಜೆಪಿ ಆರಿಸ್ಕೊಂಡಾಗ ನಮ್ಮ ಜಿಲ್ಲೆಯಲ್ಲಿ ಒಂದು ಪಂಚಾಯಿತಿಯಲ್ಲೂ ಬಿಜೆಪಿ ಅಧಿಕಾರ ಇರಲಿಲ್ಲ. ನಮ್ಮ ಮನೆಯಲ್ಲೂ ಯಾವ ಬಿಜೆಪಿ ಇರಲಿಲ್ಲ. ಯಾಕೆ ಆರಿಸ್ಕೊಂಡ್ವಿ ಅಂತ ಹೇಳಿದ್ರೆ, ಹಿಂದುತ್ವಕ್ಕಾಗಿ ರಾಜಕಾರಣ ಮಾಡುವ ಒಂದು ಪಕ್ಷ ಇದೆ ಅಂತ ಬಿಜೆಪಿ. ಹಾಗಾಗಿ ಇದನ್ನೇ ಆರಿಸ್ಕೋಬೇಕು ಅಂತ ಆರಿಸ್ಕೊಂಡ್ವಿ. ಪಕ್ಷ ನಮ್ಮನ್ನು MLA ಮಾಡ್ತಾರೆ. MLA ಆಗಕ್ಕೆ ಬಿಜೆಪಿ ಬರಲಿಲ್ಲ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ, ವ್ಯಕ್ತಿ ನಿರ್ಮಾಣದಿಂದ ದೇಶ ನಿರ್ಮಾಣ ಸಾಧ್ಯ. ಯುವಕರು ಒಂದಾಗಿ ರಾಷ್ಟ್ರ ಸೇವೆಯ ಸಂಕಲ್ಪದೊಂದಿಗೆ ಕಾರ್ಯನಿರ್ವಹಿಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರ, ದುರಾಡಳಿತ ಹಾಗೂ ಅಹಿತಕರ ಚಟುವಟಿಕೆಗಳು ಹೆಚ್ಚಾಗಿವೆ ಎಂದು ಆರೋಪಿಸಿದ್ದಾರೆ. ಯುವಕರ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟರು. 1 ಲಕ್ಷ ಯುವಕರ ರಾಜಕೀಯ ಹಿನ್ನೆಲೆ ಇರುವಂತ 1 ಲಕ್ಷ ಯುವಕರನ್ನ ಪಕ್ಷದಕ್ಕೆ ಕರ್ಕೊಂಡ್ಬರುವಂತ ಜವಾಬ್ದಾರಿಯನ್ನ ಇವತ್ತು ನಮ್ಮೇಲಿದೆ. ಆ ಕರೆಯ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ದೇಶ ಮೊದಲು ಎನ್ನುವಂತ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡ್ತಿದ್ದೇವೆ. ವ್ಯಕ್ತಿ ನಿರ್ಮಾಣದ ಇಂದ ದೇಶ ನಿರ್ಮಾಣ, ಆ ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸ್ತೀವಿ. ಮುಂದಿನ ದಿನಗಳಲ್ಲಿ ರವೇಣನ ಕೈಯನ್ನ ಬಲಿಪಡಿಸೋ ದೃಷ್ಟಿಯಲ್ಲಿ ನಾವೆಲ್ಲ ಮುಂದಾಗೋಣ. ವ್ಯಕ್ತಿಗಿಂತ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಹೌಸಿಂಗ್ ಬೋರ್ಡ್ನ ಯುವ ಮುಖಂಡ ಕಿಶಾನ್ ಅವರು ಮಾತನಾಡಿ, ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದ ಸಂದರ್ಭದಲ್ಲಿ ತಮಗಾದ ಕಹಿ ಅನುಭವಗಳನ್ನು ಹಂಚಿಕೊಂಡರು. ಬಿಜೆಪಿ ಹಾಗೂ ಅದರ ನಾಯಕರ ವಿರುದ್ಧ ಯುವಕರಲ್ಲಿ ಅಪಪ್ರಚಾರ ನಡೆಸಲಾಗುತ್ತಿತ್ತು. ಆದರೆ ವಾಸ್ತವ ಸಂಗತಿಗಳನ್ನು ಅರಿತು ರಾಷ್ಟ್ರೀಯ ವಿಚಾರಧಾರೆಯನ್ನ ಒಪ್ಪಿ ಬಿಜೆಪಿಗೆ ಸೇರ್ಪಡೆಯಾಗಿರುವುದಾಗಿ ಹೇಳಿದ್ದಾರೆ. 1977ರಲ್ಲಿ ಏನಂತಂದ್ರೆ 1980 ಬಿಜೆಪಿ ಫಾರ್ಮ್ ಆಯ್ತಲ್ಲ, ಅವಾಗ ಇವರು ಶಿಕಾರಿಪುರದ ಬಿಜೆಪಿ ತಾಲೂಕು ಹೆಡ್ ಆಗಿ 1983ರಲ್ಲಿ ಫಸ್ಟ್ MLA ಆಗ್ತಾರೆ ಬಿಜೆಪಿ ಇಂದ. ಅದು ಬಂದ್ಬಿಟ್ಟು ನಮ್ಮ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಬಿಜೆಪಿ MLA ಬಿ ಎಸ್ ಯಡಿಯೂರಪ್ಪನವರು. 88ರಲ್ಲಿ ಪ್ರೆಸಿಡೆಂಟ್ ಆಗಿ ಬಿಜೆಪಿ ಗೆ ಕೆಲಸ ಮಾಡ್ತಾರೆ. 82ರಲ್ಲಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗ್ತಾರೆ. ಹಿಂಗೆ ಡೆವಲಪ್ಮೆಂಟ್ ಅಂತ ಬಂದಂತ ವ್ಯಕ್ತಿ ಎಲ್ರಿಗೂ ತಲುಪ್ತಾರೆ. ಅಂದ್ರೆ ಫಸ್ಟ್ ಬಿಜೆಪಿ ಸಿಎಂ ಆಗಿ ಕೂಡ ಇವರು ಆಯ್ಕೆ ಆಗ್ತಾರೆ. ಎಂಟೈರ್ ಸೌತ್ ಇಂಡಿಯಾದಲ್ಲಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಆಗಿ ಕೂಡ ಇವರೇ ಹೆಸರಿದೆ. ಇವತ್ತಿಗೂ ಬಿಜೆಪಿ ಹೆಂಗ್ ಫಾರ್ಮ್ ಆಯ್ತು, ಯಾರಿಂದ ಶುರು ಆಯ್ತು, ಯಾರ ಮುಂದಾಳತ್ವದಲ್ಲಿ ಅಧಿಕಾರಕ್ಕೆ ಬಂತಂತ ಒಂದು ಗೊತ್ತಾಗಿರುತ್ತೆ. ಈಗ ಚಿಕ್ಕಮಗಳೂರು ಬರೋಣ. ಚಿಕ್ಕಮಗಳೂರಲ್ಲಿ ಬಿಜೆಪಿ ಅಂತ ಶುರುವಾದಾಗ ಯಾರು ಹಿಂದೆ ಇರಲ್ಲ. ಆ ಶಕ್ತಿ ಶುರು ಆಗದೆ 1980ರಲ್ಲಿ CTR ಅವರು. ನಮ್ಮ ವಾರ್ಡಲ್ಲಿ ಯುವ ಸಂಗಮ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ನಮ್ಮ ವಾರ್ಡಿನ ಸುಮಾರು 100 ಜನಕ್ಕಿಂತ ಹೆಚ್ಚು ಯುವಕರು ರಾಷ್ಟ್ರೀಯ ಸಿದ್ಧಾಂತವನ್ನು ಒಪ್ಪಿಕೊಂಡು ಅವರು
ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ರಾಷ್ಟ್ರೀಯ ಸಿದ್ಧಾಂತದ ಜೊತೆಗೆ ನಮ್ಮ ಸಿ.ಟಿ. ರವಿಯಣ್ಣನ ಹೋರಾಟ, ಅವರಲ್ಲಿರುವ ಒಂದು ಹಿಂದುತ್ವ, ಯಾವುದೇ ಒಂದು ಭೇದ ಭಾವ ಮಾಡದೆ ಅವರು ಒಂದು ರಾಜಕೀಯನ ಮಾಡ್ತಾರೆ ಅನ್ನೋ ಒಂದು ಅರಿವಾಗಿ ನಮ್ಮ ಯುವಕರು ಇಲ್ಲಿ ತನಕ ನಾವು ಒಂದು ತಪ್ಪೆಜ್ಜೆ ಇಟ್ಟಿದ್ವಿ. ಇನ್ ಮುಂದಕ್ಕೆ ಆ ತರ ನಾವು ಮಾಡಲ್ಲ, ನಾವು ಒಂದು ಹಿಂದುತ್ವದ ಪರವಾಗಿ ನಾವು ಬಿಜೆಪಿ ಪಕ್ಷಕ್ಕೆ ಸೇರ್ತೀವಿ ಅಂತ ತುಂಬಾ ಹುಮ್ಮಸ್ಸಿನಿಂದ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅದು ನಿಜಕ್ಕೂ ತುಂಬಾ ಸಂತೋಷವಾದ ವಿಚಾರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಕವಿತಾ ಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು.